ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ, ಅಂದರೆ ಈ ಮೋನಿಕಾ ಅವ್ರ ಮನೆಯಲ್ಲಿ ಈ ಮೋನಿಕಾ ಹೇಳ್ತಾ ಇರ್ತಾಳೆ, ನನ್ನ ಹೈ ಕ್ಲಾಸ್ಗೆ ನೀವೆಲ್ಲ ಸೂಟ್ ಆಗೋಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ನಿನ್ನ ಹೈ ಕ್ಲಾಸ್ನ ನಾನು ತುಂಬ ನೋಡಿದ್ದೀನಿ. ಹೈ ಕ್ಲಾಸ್ ಅಂದರೆ ಯಾವ ಥರ ಅಂದರೆ ಮದುವೆಗಿಂತ ಮುಂಚೆನೇ ಬಸ್ರಿ ಆಗೋದು ತಾನೇ ಅಂತ ಹೇಳ್ತಾರೆ. ನೀನು ಜಾಸ್ತಿ ಮಾತಾಡಬೇಡ ಕಣೆ ಅಂತ ಹೇಳ್ತಾರೆ. ನೀನು ಅಷ್ಟೇ ಕಣೆ, ಇದೆಲ್ಲ ನೀನು ಆ ಮನೇಲಿ ಇಟ್ಕೋ ಅಂತ. ಅದಕ್ಕೆ ಹೌದು, ಆ ಮನೇಲಿ ಇಟ್ಕೋಬೇಕು, ನಿಮ್ಮ ಜೊತೆ ಎಲ್ಲ ನಾನು ಯಾಕೆ ಮಾತಾಡ್ತೀನೋ ಅಂದ್ಕೊಂಡು ಬೈಕೊಂಡು ಹೋಗ್ತಿರ್ತಾಳೆ. ನೋಡಮ್ಮ ನಿನ್ನ ಮಗಳನ್ನ ಎಷ್ಟೆಲ್ಲ ಮಾತಾಡ್ತಾಳೆ ಅಂತ. ಮುಚ್ಚೆ ಬಾಯ, ಅವಳನ್ನ ನೋಡಿ ನೋಡಿ ಸಾಕಾಗದೆ, ನಮಗಂತೂ ಯಾವಾಗ ತೊಲಗ್ತಾಳೆ ಅಂತ ನಮಗೆ ಸಾಕಾಗೈತೆ, ನಿನ್ನನ್ನು ಫಸ್ಟು ತೊಲಗೋದು ಕಲಿ ಅಂತ ಅವ್ರ ಅಮ್ಮನೂ ಕೂಡ ಬೈದಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈ ಕಡೆಗೆ ಗೌರಿ ಫುಲ್ಲು ಖುಷಿಯಾಗಿರ್ತಾಳೆ. ಇವತ್ತು ನಾನು ನಿಮ್ಮ ಬೆಡ್ ಮೇಲೆ ಮಲ್ಕೊತೀನಿ ಅಂತ. ಏನೋ ಕೊಳ್ಳಿದ್ದೆ ಬಾ, ಇಲ್ಲಿ ಬಂದ್ಬಿಟ್ಟು ನಂಗೆ ಕಾಡ್ತಿದ್ಯಲ್ಲ ಅಂದ್ಬಿಟ್ಟು ಹನುಮ ಚಾಲಿಸ್ ಪ್ರೇಯರ್ ಹೇಳ್ತಿರ್ತಾನೆ ವಿವೇಕ್. ಅದಕ್ಕೆ ಏನು ಹನುಮ ಚಾಲಿಸ್ ಪ್ರೇಯರ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ನೀನು ಗೆಜ್ಜೆ ಹಾಕಿದ್ಯಲ್ಲ ಅದಕ್ಕೋಸ್ಕರ ಕೊಳ್ಳಿದೇವ ಬತ್ತು ಅಂತ ಭಯ ಪಡ್ಕೊಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಭಯ ಪಡ್ಕೊಬಿಟ್ಟ ಅಂತ. ಹೌದೌದು, ಅದಕ್ಕೆ ಹನುಮ ಚಾಲಿಸ್ ಅಂತ ಹೇಳ್ತಿದ್ದೆ. ಹಾಗೆ ಕೂಡ ಯಾಕೆ ಗೆಜ್ಜೆ ಹಾಕಂತೀಯಾ ನೀನು, ನಮ್ಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಅಂತ. ನಾನು ಗೆಜ್ಜೆ ಏನು ಹಾಕ್ಕೊಂಡೆ ಅಂದರೆ, ನೀನು ನನ್ನ ಕಾಲಲ್ಲಿ ಗೆಜ್ಜೆ ನೋಡಿಕೊಂಡು ನಿನ್ನ ತೊಡೆ ಮೇಲೆ ನನ್ನ ಕಾಲು ಮಡಿಕೊಂಡು ಹಾಗೆ ಗೆಜ್ಜೆನ ನೀನು ಹಾಕ್ತೀಯಾ ಅಂತ ಇಷ್ಟಪಟ್ಟಿದ್ದೆ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಅದು ಏನೋ ನಿನ್ನ ಕಾಲು ನಾನು ಮುಟ್ಟಿ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ. ಹಾಗೆ ಕೂಡ ನಾನು ಇವತ್ತು ಒಂದು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಏನು ಡಿಸೈಡು? ನಾನು ಇವತ್ತು ನೆಲದ ಮೇಲೆ ಮಲ್ಕೊಳ್ಳಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ನೆಲದ ಮೇಲೆ ಮಲ್ಕೊಳ್ಳಲ್ವಾ, ಹಂಗಾರೆ ಹೊರಗಡೆ ಮಲ್ಕೊಂತೀಯ? ಅಯ್ಯಪ್ಪ ನನ್ನ ರೂಮಿಂದ ಕಾಟ ತೊಲಗ್ತಿದೆ ಕಣಪ್ಪ ಅಂತ ವಿವೇಕ್ ಅಂದ್ಕೊತಾನೆ. ಏನು ಹೊರಗಡೆ ಹೋಗ್ತಾಳೆ ಅಂತ ಥಿಂಕ್ ಮಾಡ್ತಿದ್ಯಾ? ಯಾವುದೇ ಕಾರಣಕ್ಕೂ ಹೋಗಲ್ಲ, ನಾನು ಈ ದೊಡ್ಡ ಹಾಸಿಗೆ, ಈ ಮೆಲ್ಗಿರೋ ಹಾಸಿಗೆ ಇಲ್ಲೇ ಮಲ್ಕೊತೀನಿ ಅಂತ ಹೇಳ್ತಾಳೆ. ಏನು ಜೋಕ್ ಮಾಡ್ತಿದ್ಯಾ? ಅದು ನನ್ನ ಪಕ್ಕ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಏನು ಆಗಲ್ಲ ಅಂತ ಹೇಳ್ತಿದ್ಯಾ? ನಿಜವಾಗ್ಲೂ ನಾನು ಇಲ್ಲೇ ಮಲ್ಕೊಳ್ಳೋದು ಅಂತ ಕೂತ್ಕೊಂಡೇ ಬಿಡ್ತಾಳೆ. ಕೊಳ್ಳಿದೇವಾ ಏನೇ ನನ್ನ ಮುಟ್ಸ್ಕೊಂಡು ಬೇಡ ಕಣೆ ನೀನು ಅಂದ್ಬಿಟ್ಟು ಅಲ್ಲಿಂದ ವಿವೇಕ್ ಎದ್ದು ಬಿಡ್ತಾನೆ. ಎದ್ದಾದ್ಮೇಲೆ ಏನೇ ಮಾಡ್ತಿದ್ಯಾ ಅಂತ. ಏನು ಮಾಡ್ತಿದ್ದೀನಿ ಅಂದರೆ, ನಾನು ಯಾವತ್ತಿದ್ರೂ ನಿನ್ನ ಪಕ್ಕನೇ ಮಲ್ಕೊಳ್ಳೋದು. ಯಾಕಂದರೆ ಪಾರ್ವತಿ ಯಾವಾಗಲೂ ಶಿವನ ಜೊತೆನೇ ಇರ್ತಾಳೆ, ಅದಕ್ಕೋಸ್ಕರ ಪಾರ್ವತಿಗೆ ಬೆಲೆ ಜಾಸ್ತಿ. ಹಂಗೇ ನಾನು ಅಷ್ಟೇ, ನಿನ್ನ ಪಕ್ಕನೇ ಇರಬೇಕು, ನಿನ್ನ ಪಕ್ಕಕ್ಕೆ ಇರೋದು ಸ್ಥಾನ ನನಗೆ ಮಾತ್ರ ಅಷ್ಟೇ ಅಂತ ಹೇಳ್ತಾರೆ. ನೀನು ಮಲ್ಕೊಂಡ್ರೆ ನಾನು ರೆಡಿ ಇಲ್ಲ ಮಲ್ಕೊಳ್ಳೋಕ್ಕೆ ಅಂತ ಎದ್ದು ಬರ್ತಾರೆ. ಈಗೇನು ಈ ಹಾಸಿಗೆ ಮೇಲೆ ನೀನು ಮಲ್ಕೊಳ್ಳಲ್ವಾ, ನಾನು ಮಲ್ಕೊತೀನಿ ಅಷ್ಟೇ ಅಂತ ರಗ್ಗಿಸ್ಕೊಂಡು ಮಲ್ಕೊಬಿಡ್ತಾಳೆ. ಅದಾದಮೇಲೆ ಬೇಕು ಈ ಚಾಪೆ ತೊಗೊಂಡು ರಗ್ ತೊಗೊಂಡೋಗೋಸ್ಕರ ಅವಳಿಗೆ ಒಂಥರ ರೊಮ್ಯಾನ್ಸ್ ಮಾಡೋ ಮೂಮೆಂಟಲ್ಲಿ ಬರ್ತಾಳೆ. ಏನೇನು ಬೇಡ 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 ಅಂತ ಹಿಂಗೆ ಕಣ್ಣು ಮುಚ್ಕೊತಾಳೆ. ಅದಕ್ಕೆ ನಾನೇನು ನಿನ್ನ ಜೊತೆ ಮಲ್ಕೊಳಕ್ಕೆ ಬಂದಿಲ್ಲ, ನಾನು ದಿಂಬು ರಗ್ಗೋಸ್ಕರ ಎತ್ಕೊಬಂದಿದ್ದೀನಿ ಅಂದ್ಬಿಟ್ಟು ದಿಂಬು ರಗ್ ಎತ್ಕೊಂಡು ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊತಾನೆ. ಮಲ್ಕೊಂಡಾದ್ಮೇಲೆ ಈ ಗೌರಿ ಏನು ಮಾಡೋದಪ್ಪ, ಇವು ನೋಡಿದ್ರೆ ಇಲ್ಲೇ ಮಲ್ಕೊತೀನಿ ಅಂತ ಯೋಚನೆ ಮಾಡ್ತಿದ್ದಾನಲ್ಲ, ನಿನಗಾದ್ರೂ ಇಲ್ಲಿ ಮಲ್ಕೊಂಡು ಅಭ್ಯಾಸ ಇಲ್ಲ, ಬೇಡ ಅಂತ ಹೇಳ್ತಿದ್ದೀನಿ ತಾನೇ, ಬನ್ನಿ ಮೇಲ್ಗಡೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ರೆಡಿ ಇಲ್ಲ ನಿನ್ನ ಪಕ್ಕ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ತಾನೆ. ಅದಾದಮೇಲೆ ಸರಿ ಅಂದ್ಬಿಟ್ಟು ಆ ರೋಸಿಂದ ಹಿಡ್ಕೊಂಡು ಅದು ಹಿಡ್ಕೊಂಡು ಇದಾಡ್ಕೊಂಡು ಅವನ್ನ ತುಂಬ ಆಟ ಆಡಿಸ್ತಾಳೆ. ಆದರೂ ಕೂಡ ಅವ್ನು ಜಗ್ಗೋದೇ ಇಲ್ಲ. ಈ ಕಡೆಗೆ ಮೋನಿಕನ್ನ ಏನಾದರೂ ಮಾಡಿ ನನ್ನ ಲೈಫಿಂದ ತೊಲಗಿಸ್ಬೇಕಲ್ಲ ಅಂದ್ಕೊಂಡು ಅನಿಕೇತ್ ರೌಡಿ ಹತ್ರ ಬಂದಿರ್ತಾನೆ. ರೌಡಿ ಹತ್ರ ಬಂದ್ಬಿಟ್ಟು, ಏನು ಬಾಸ್ ನೀವು ಇಲ್ಲೂ ಬಂದುಬಿಟ್ಟಿದ್ದೀರಲ್ಲ ನಮ್ಮ ಅಡ್ಡಕ್ಕೆ, ಏನು ಹೇಳಿ ಅಂತ ಕೇಳ್ತಾರೆ. ನೋಡಿ ಇವಳು ಚೆನ್ನಾಗಿದ್ದಾಳ ಅಂತ ಫೋಟೋ ತೋರಿಸ್ತಾರೆ. ವಾವ್, ಯಾವ ಥರ ಇದ್ದಾಳೆ ಅಂದರೆ ಎಲ್ಲ ಹ್ಯಾಂಗಲಲ್ಲೂ ಕೂಡ ಸೂಪರಾಗಿದ್ದಾಳೆ, ತುಂಬ ಇಷ್ಟ ಆಗೋದ್ಲು ಬಾಸ್. ಏನು ಬಾಸ್ ಇವಳು ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನು ನಿಮಗೆ ಕೈ ತುಂಬ ದುಡ್ಡು ಕೊಡ್ತೀನಿ, ಇವಳನ್ನ ಮದುವೆ ಆಗಬೇಕು, ಮದುವೆ ಮಾಡಿಕೊಂಡು ನೀನು ಇಲ್ಲಿಂದ ಎಸ್ಕೇಪ್ ಆಗಬೇಕು, ಆಗುತ್ತಾ ಅಂತ ಹೇಳ್ತಾರೆ. ಏನು ಬಾಸ್ ಇಂಥ ಹುಡುಗಿನ ಕೊಟ್ಟು ಕೈ ತುಂಬ ಹಣ ಕೊಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಯಾವ ಪೆದ್ದನೂ ಕೂಡ ಮಿಸ್ ಮಾಡ್ಕೊಡಲ್ಲ, ನಾನು ಇವಳನ್ನ ಮದುವೆ ಆಯ್ತೀನಿ ಅಂತ ಹೇಳ್ತಾರೆ. ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾರೆ. ಏನು ಬಾಸ್? ಇವಳು 3 ತಿಂಗಳು ಬಸ್ರಿ ಆಲ್ರೆಡಿ ಅಂತ ಹೇಳ್ತಾರೆ. ಏನಪ್ಪ ಮಾಡೋದು, 3 ತಿಂಗಳು ಬಸ್ರಿ ಅಂತಿದ್ದಾರಲ್ಲ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಅನಿಕೇತ್ ಏನು ಮಾಡೋದು, ಇನ್ನು ಉಲ್ಟಾ ಹೊಡೆದ್ಬಿಟ್ರೆ ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾರೆ, ನೋಡಿ ಬಾಸ್ ಇಂಥ ಗೊಂಬೆನ ನೀವು 3 ತಿಂಗಳು ಬಸ್ರಿ ಅಂದರೆ ನಾನಲ್ಲ, 2 ಮಕ್ಕಳು ತಾಯಿ ಅಂದರೆ ರೆಡಿ ಬಾಸ್, ನಾನು ಇವಳನ್ನೇ ಮದುವೆ ಆಗೋದು, ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಬಾಸ್ ಅಂತ ಹೇಳ್ತಾರೆ. ಸರಿ ಆಯಿತು, ನಾಳೆ ಮದುವೆಯಲ್ಲಿ ಇವಳನ್ನೇ ಮದುವೆ ಆಗಬೇಕು ಸರಿನಾ, ರೆಡಿ ಆಗಿರೋ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಹಾ ಗೊಂಬೆ ಥರ ಇದ್ದಾಳೆ ಅಂತ ಮುತ್ತಿಕ್ತಾ ಇರ್ತಾನೆ. ಅದನ್ನು ನೋಡೋಕ್ಕಾಗದಂತೆ ಅಲ್ಲಿಂದ ಅನಿಕೇತ್ ಎದ್ದು ಹೊರಟೋಗ್ಬಿಡ್ತಾನೆ.
ಹೊರಟೋಗ್ಬಿಡ್ತಾನೆ. ಹೊರಟೋಗ್ಬೇಕಾದ್ರೆ ಇವನು ಅವಳ ಹುಡುಗಾಣ್ದಲ್ಲೇ ಸುಮ್ಮನಾಗ್ತಾರೆ. ಈಗ ನೋಡಿದ್ರೆ ಗೌರಿ ಏನಪ್ಪ ಮಾಡೋದು, ಇಷ್ಟು ದೊಡ್ಡ ಮನೆಯಲ್ಲಿ ಇವರು ಕೆಳಗಡೆ ಮಲಗಿದ್ದಾರೆ, ನಾನು ರಾಣಿ ಥರ ಅದು ಈ ಥರ ನನಗೆ ಇಲ್ಲಿ ಮೇಲ್ಗಡೆ ಆಸ್ತಿ ಮೇಲೆ ಮಲ್ಕೊಂಡ್ರೆ ತಪ್ಪು ತಿಳ್ಕೊಳ್ಳಲ್ವಾ, ಇಲ್ಲ ನಾನು ಕೆಳಗಡೆನೇ ಮಲ್ಕೊತೀನಿ ಅಂತ ಹೇಳಿಬಿಟ್ಟು ಕೆಳಗಡೆ ಮಲ್ಕೊಂಡು ಆ ವಿವೇಕ್ಗೆ ರಗ್ಗೊಸ್ಬಿಟ್ಟು ಮಲ್ಕೊತಾಳೆ. ಅದಾದಮೇಲೆ ವಿವೇಕು ಕೂಡ ಒಂದು ತಲೆ ಎಚ್ಚರ ಆಗುತ್ತೆ. ಎಚ್ಚರ ಆಗ್ಬಿಟ್ಟು ನೋಡ್ತಾರೆ ಗೌರಿ ಕೆಳಗಡೆ ಮಲಗಿರ್ತಾಳೆ. ಇವಳು ಏನಾದರೂ ಮಾಡಿ ಮೇಲ್ಗಡೆ ಮಲಗಿಸ್ಲಾ, ಬೇಡಪ್ಪ ನಾಳಕ್ಕೆ ಇದೇ ಅಡ್ವಾಂಟೇಜ್ ತೊಗೊಂಡು ಇನ್ನೂ ಕಾಟ ಕೊಡ್ತಾಳೆ, ಇಲ್ಲ ನಾನು ಮಲ್ಕೊಬಿಡೋದೇ ಒಳ್ಳೇದು ಅಂತ ಮಲ್ಕೊತಾನೆ. ಈ ಗೌರಿ ಬೆಳಗ್ಗೆ ಎದ್ದು ಹೊರಟೋಗಿರ್ತಾಳೆ. ವಿವೇಕ್ ಎದ್ದೊಳ್ತಾನೆ, ಎದ್ದು ನೋಡ್ತಾನೆ, ಕತ್ತೆ ಹಿಡ್ಕೊಬಿಟ್ಟಿರುತ್ತೆ. ಇದೇನಪ್ಪ ಕತ್ತು ಈ ಥರ ಲಾಕ್ ಹೋಗಿದೆಯಲ್ಲ, ಈ ಕಡೆ ತಿರುಗ್ತಾನೆ ಇಲ್ವಲ್ಲ, ಬರೀ ದಕ್ಷಿಣನೇ ನೋಡ್ತಿದ್ಯಲ್ಲಪ್ಪ, ಒಂದು ಈ ಕಡೆ ತಿರ್ಗೋಕ್ಕೋಸ್ಕರ 360 ಡಿಗ್ರಿ ತಿರುಗಬೇಕಾ, ಏನಾಗಿದೆ ನನ್ನ ಕತ್ತಿಗೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅಲ್ಲಿಗೆ ಗೌರಿ ಬಂದುಬಿಡ್ತಾಳೆ. ಗೌರಿ ಬಂದುಬಿಟ್ಟು ಅಮ್ಮ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಮದುವೆ ಲಿಸ್ಟ, ಈ ಸಾಮಾನೆಲ್ಲ ತರಬೇಕಂತೆ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಅವರು ಈಗ ಕೊಡು ಅಂತ ಹಿಂಗೆ ಕತ್ತನ್ನ ಲೆಫ್ಟ್ ಸೈಡ್ ಮಾಡಿಕೊಂಡು ನಿಂತಿರ್ತಾರೆ. ಏನು ಇವನಿಗೆ ಕೆಳಗಡೆ ಮಲ್ಕೊಂಡು ಕತ್ತು ಲಾಕ್ ಆಗೋಗಿದೆ ಅನಿಸುತ್ತೆ, ಆಟಾಡ್ಸೋಣ ಅಂತ ಗೌರಿ ಒಳ್ಳೊಳಗೆ ನಗಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಿದ್ದೀನಿ ತಾನೇ, ತಗೊಳ್ಳಿ ಅಂತ ಹೇಳ್ತಾರೆ. ಈ ಕಡೆ ಕೊಡು ಅಂತ ಹೇಳ್ತಿದ್ದೀನಿ ತಾನೇ ಅಂತ, ಏನು ಕೆಳಗಡೆ ಮಲ್ಕೊಂಡು ಕತ್ತಿಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಇಲ್ಲಪ್ಪ ನಂಗೆ ಇಲ್ಲಿ ಏನೋ ಇಂಪಾರ್ಟೆಂಟ್ ಇತ್ತು, ಆ ಕಡೆ ನೋಡ್ತಿದ್ದೆ ಕಣ್ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಡೆ ತಿರುಗಿ ತಗೊಳ್ಳಿ ಅಂತ ಕೇಳ್ತಾರೆ. ಅದಕ್ಕೆ ತಿರ್ಗೋಕೆ ಆಗೋದಿಲ್ಲ. ಆವಾಗ ಗೌರಿ ನಗ್ತಾ ಇರ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.